ಪಾಪ ನೀವು ನಿನ್ನೆ ನಾವು ಇಲ್ಲೇ ಇದ್ವಿ ನಾವು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದು ನಂಬರ್ ಹೇಳ್ತಾನೆ, ಸರ್ ನಾ ಅಧ್ಯಕ್ಷ ಇದ್ದೀನಿ ಸರ್, ಅಲ್ಲಿ ಮಂತ್ರಿ ಬಂದು ನನ್ನ ಹೆಸರು ಅಧ್ಯಕ್ಷ ಸಿಂಪಲ್ ಹೆಸರು ಹಾಕ್ಯಾರ, ನನ್ನ ಅಧ್ಯಕ್ಷತೆಯಲ್ಲಿ ಹಾಕ್ಬೇಕು. ಅರೆ ಲೈಫ್ ಟೈಮ್ದಾಗ ಅಧ್ಯಕ್ಷ ಹಾಕ್ತಾರೆ, ಬಾರ್ ಆಗಲ್ಲ. ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಮೇಲೆ ನಾವು ಡಿ ಸಿ ಅವ್ರಿಗೆ ಮಾತಾಡಿ ಅದನ್ನು ಮತ್ತು ಡಿ ಸಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟರು ನನಗೆ ಗೊತ್ತಿಲ್ಲ. ಇಂಥ ಸಣ್ಣ ಸಣ್ಣ ಲೋಪಗಳು ಮನ್ಸಿಗೆ ನೋವಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದನ್ನ ಅಭಿವೃದ್ಧಿಗೆ ಸಹಿಸಲ್ಲ. ಇವರು ಅವ್ರ ಹತ್ರ ದುಡ್ಡು ಇಲ್ಲ ಎಲ್ಲ. ಇವತ್ತು ನಾವು ಅದೇನಂತಾರೆ ಅವರು ಫ್ರೀ ಅವೆಲ್ಲ ಸ್ಕೀಮ್ ಮಾಡಲಿ. ದಕ್ಷಿಣ ಕನ್ನಡದಂತ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರಿಗೆ, ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ JP ನಡ್ಡಾ ಅವರಿಗೆ, ಸನ್ಮಾನ್ಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ BL ಸಂತೋಷ್ ಅವರಿಗೆ, ನಮ್ಮ ರಾಜ್ಯದ ಮೇರು ನಾಯಕ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀ BS ಯಡಿಯೂರಪ್ಪನವರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರು ಯುವಕರ ಕಣ್ಮಣಿ ಆಗಿರುವಂಥ ಶ್ರೀ BY ವಿಜಯೇಂದ್ರ ಅವರಿಗೆ, ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ಶ್ರೀ GV ರಾಜೇಶ್ ಅವರಿಗೆ, ಮತ್ತು ನಮ್ಮ ಜಿಲ್ಲೆಯ BJP ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಅವರಿಗೆ, ನಮ್ಮ ಸನ್ಮಾನ್ಯ ಸಂಸದರಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಈ ಜಿಲ್ಲೆಯ ಶಾಸಕರುಗಳಾಗಿರುವಂಥ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರಿಗೆ, ಶ್ರೀ ರಾಜೇಶ್ ನಾಯಕ್ ಅವರಿಗೆ, ಶ್ರೀಮತಿ ಭಾಗೀರಥಿ ಮುರುಳ್ಳಿ ಅವರಿಗೆ, ಶ್ರೀ ಹರೀಶ್ ಪೂಂಜಾ ಅವರಿಗೆ, ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೆ, ಶ್ರೀ ವೇದವ್ಯಾಸ್ ಕಾಮತ್ ಅವರಿಗೆ, ಮತ್ತು ಈ ಜಿಲ್ಲೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ರವರಿಗೆ, ಮತ್ತು ಜಿಲ್ಲೆಯ ಎಲ್ಲ ಹಂತದಲ್ಲಿ ಕೆಲಸ ಮಾಡ್ತಿರುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿರುವಂಥ ಪದಾಧಿಕಾರಿಗಳಿಗೆ, ಮತ್ತು ನಮ್ಮೆಲ್ಲರ ನನ್ನ ಪ್ರೀತಿಯ ದೇವದುರ್ಲಭ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ನಾವೊಂದು ವಿಚಾರ ಪರಿವಾರಕ್ಕೆ ಕೆಲಸ ಮಾಡ್ತಿರುವಂಥ ಎಲ್ಲ ವಿಚಾರ ಪರಿವಾರದ ಸಂಘ ಪರಿವಾರದ ಸಂಘಟನೆಯ ಎಲ್ಲ ಹಿರಿಯರುಗಳಿಗೆ, ಸ್ವಯಂ ಸೇವಕ ಬಂಧುಗಳಿಗೆ, ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನಿವತ್ತು ಈ ತುಳುನಾಡಿನ ಮಣ್ಣಿನಲ್ಲಿ ವಿಶೇಷವಾಗಿ ನಾವು ದೇವರುಗಳನ್ನು ಆರಾಧನೆ ಮಾಡಿಕೊಂಡು ಬಂದಿರುವವರು. ಈ ಮಣ್ಣಿಗೆ ಆ ಶಕ್ತಿ ಇರುವುದೇ ದೇವರುಗಳಿಂದ. ಈ ಸಂದರ್ಭದಲ್ಲಿ ಈ ಮಣ್ಣಿಗೆ ವಿಶೇಷವಾಗಿ ಗೌರವವನ್ನು ಕೊಡ್ತಿರುವಂಥ ವ್ಯಕ್ತಿ. ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಖಾಡಕ್ಕಿಳಿತಾ ಇರುವಂತಹ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು. ಈ ಸಂದರ್ಭದಲ್ಲಿ ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಯಾರನ್ನ ಹೇಗೆ ಹಿಡಿದಿಟ್ಕೊಳ್ಬೇಕು ಅನ್ನುವಂಥದ್ದು ಈಗಲಿಂದನೇ ಇದ್ದಂಗಿದೆ. ಅವರಿಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಓಕೆ ಫೈನ್, ನೋಡೋಣ ಏನಾಗುತ್ತೆ ಅಂತೇಳಿ. ಬಿಜೆಪಿಯ ಅಚ್ಚರಿಯ ಮುಖಗಳು ಡಾಕ್ಟರ್ ಮಂಜುನಾಥ್ ಅವರು ಈಗಷ್ಟೇ ಬಿಜೆಪಿಯ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು. ಚುನಾವಣಾ ಸಭೆಯಲ್ಲಿ ಏನ್ ಮಾತನಾಡಿದ್ದಾರೆ ನೋಡೋಣ. ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇವಾಗ ಇದಕ್ಕೆಲ್ಲ ಸಜ್ಜಾಗಿ ಇದ್ದೇವೆ. ಸೊ ಇದ್ರ ಬಗ್ಗೆ ಸಂತೋಷ ಕೂಡ ಆಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಈಗ. ಸೊ ಬಿಜೆಪಿ ಅಚ್ಚರಿಯ ಮುಖಗಳು ಕೆಲವೊಂದಿಷ್ಟು ಕಾಣಿಸಿಕೊಳ್ಳುತ್ತಾ ಇದೆ ನಿಮಗೆ. ಬ್ರಿಜೇಶ್ ಚೌಟಾ, ಯದುವೀರ್ ಅವರು, ಇನ್ನೊಂದು ಕಡೆಗೆ ಡಾಕ್ಟರ್ ಮಂಜುನಾಥ್ ಅವರು. ಸೊ ಹೀಗೆ ಅಚ್ಚರಿಯ ಮುಖಗಳಂತೂ ಕಾಣಿಸಿಕೊಳ್ಳುತ್ತಾ ಇದೆ. ಎಸ್ ಬಾಲರಾಜ್ ಅವರು ಚಾಮರಾಜನಗರದಿಂದ. ಸೊ ಅಲ್ಲಲ್ಲಿ ಸಣ್ಣ ಎಲೆಮರಿಯ ಕಾಯಿಗಳ ರೀತಿಯಲ್ಲಿ ಇದ್ದಂಗಿದ್ರು ಇವರೆಲ್ಲ ಏಕಾಏಕಿಯಾಗಿ ಕಾಣಿಸಿಕೊಳ್ಳುವಂತಹ ಕೆಲವು ಅಭ್ಯರ್ಥಿಗಳು. ಬಟ್ ಡಾಕ್ಟರ್ ಮಂಜುನಾಥ್ ಅವರ ಹೆಸರಂತೂ ಸುದೀರ್ಘವಾಗಿ ಓಡ್ತಾ ಇತ್ತು. ಯದುವೀರ್ ಅವರ ಹತ್ರ ಹೆಸರು ಕೂಡ ತುಂಬಾ ಜೋರಾಗಿ ಓಡ್ತಾ ಇತ್ತು. ಡಾಕ್ಟರ್ ಬಸವರಾಜ್ ಅವರ ಹೆಸರು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು, ಬಟ್ ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ. ಇನ್ನು ಗಾಯತ್ರಿ ಸಿದ್ದೇಶ್ವರ್ ಅವರ ಹೆಸರು ಕೂಡ ವೆರಿ ಸರ್ಪ್ರೈಸಿಂಗ್. ಅದು ಅಲ್ಲಿ ಸಿದ್ದೇಶ್ವರ್ ಅವರಿಗೆ ಬ್ರದರಿಗೆ ಕೊಡ್ತಾರೆ ಅಂತ ಚರ್ಚೆ ಇತ್ತು, ಬಟ್ ಮಹಿಳಾ ಕ್ಯಾಂಡಿಡೇಟ್ ಕೊಡಬೇಕಲ್ಲ, ಬಿಜೆಪಿಯವರೇ ತಂದಿರೋದು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಮಹಿಳೆಯರಿಗೆ. ಸೊ ಈಗ ಕೊಡದೇ ಇದ್ರೆ ಹೆಂಗೆ ಕೇಳ್ತಾರೆ. ಸೊ ಎಲ್ಲಾದರೂ ಒಂದು ಕಡೆ ಕೊಡಬೇಕು. ಈ ಕಡೆ ಶೋಭಾ ಕರಂದ್ಲಾಜೆ ಅವರ ಕಡೆಗೆ ಗಾಯತ್ರಿ ಸಿದ್ದೇಶ್ವರ್ ಅವರು. ಇನ್ನು ಯಾರಿಗೆಲ್ಲ ಶಾಕ್ ಅನ್ನೋದಾದರೆ CT ರವಿ ಅವರು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಉಡುಪಿ ಚಿಕ್ಕಮಗಳೂರಲ್ಲಿ. ಕಾರಣ ಚಿಕ್ಕಮಗಳೂರಿನಿಂದ ಸೋತ ನಂತರ ಎಲ್ಲಾದರೂ ಒಂದು ಕಡೆಗೆ ಸೆಟ್ಲ್ ಆಗಬೇಕು ಅಂತ ಇತ್ತು, ಬಟ್ ಆಗಲಿಲ್ಲ. ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ, ಅವ್ರಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ ಮಿಸ್ ಆಗುತ್ತೆ ಅಂತ ಹೇಳಿ. ದೇವೇಂದ್ರಪ್ಪ ಅವರು ಬಳ್ಳಾರಿ, ಏಜ್ ಫ್ಯಾಕ್ಟರ್ ಅಲ್ಲಿ ಮಿಸ್ ಆಗತ್ತೆ ಅನ್ನೋದು ಡೆಫಿನೆಟ್ ಆಗಿತ್ತು. GS ಬಸವರಾಜ್ ಅವರು ದ್ಯಾಟ್ಸ್ ಓಪನ್ ಆಗಿದ್ದು, ಅದು ಅವರು ಕೂಡ ನಿಲ್ಲಲ್ಲ ಅಂತ ಹೇಳಿ. ಬಟ್ ಅವರೇ ಹೇಳಿದ್ರು ಸ್ವತಃ ಕ್ಯಾಂಡಿಡೇಟ್ ಸೋಮಣ್ಣ ಅವ್ರಿಗೆ ಕೊಡಬೇಕು ಅಂತ ಹೇಳಿ. ಇನ್ನು ಸಂಗಣ್ಣ ಕರಡಿ ಕೊಪ್ಪಳದಲ್ಲಿ ಇವ್ರಿಗೂ ಕೂಡ ಸಿಗೋದಿಲ್ಲ ಅಂತ
ಬಹಳ ಚರ್ಚೆಯಲ್ಲಿದ್ದಿದ್ದು. ಸರ್ಪ್ರೈಸಿಂಗ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಯಾಕೆ ಟಿಕೆಟ್ ಕೊಡಲಿಲ್ಲ, ಮೈಸೂರು ಕೊಡಗೋದಿಲ್ಲ ಅನ್ನುವಂಥದ್ದು ಬಹಳ ಚರ್ಚೆ ಬರ್ತಾ ಇತ್ತು. ಜೊತೆಗೆ ಡಿ ವಿ ಸದಾನಂದ ಗೌಡರು ಬೆಂಗಳೂರು ಉತ್ತರದಲ್ಲಿ ಯಾಕೆ ಕೊಡಲ್ಲ ಅನ್ನುವಂಥದ್ದು ಬಂತು. ಫಸ್ಟಿಗೆ ಅವರು ನಾನು ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ, ಆಮೇಲೆ ಕಾರ್ಯಕರ್ತರು ಒತ್ತಡಕ್ಕೆ ಬರ್ತಾ ಇದ್ದೀನಿ ಅಂತೆಲ್ಲ ಇತ್ತು. ಬಟ್ ದೀಸ್ ಟೂ ಕ್ಯಾಂಡಿಡೇಟ್ಸ್, ಒಂದು ಬೆಂಗಳೂರು ಉತ್ತರ ಸದಾನಂದ ಗೌಡರು ಮತ್ತೆ ಮೈಸೂರು ಪ್ರತಾಪ್ ಸಿಂಹ, ಇವರದೊಂದು ಸಿಮಿಲಾರಿಟಿ ಇದ್ದಂಗಿದೆ ಈ ಕೇಸಲ್ಲಿ.